ಹಾಯ್ ಹೆಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಹೇಗಿದ್ದಾರೆ ನೀವೆಲ್ಲರೂ? ನೀವು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಕಮ್ಮಿ ಸ್ಕೋರ್ ಮಾಡಿದ್ದೀರಾ, ನಿಮಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಾ? ಲಿಸನ್ ಟು ಮಿ ಪ್ರಾಪರ್ಲಿ. ಐ ಹ್ಯಾವ್ ಸ್ಕೋರ್ಡ್ 100 ಔಟ್ ಆಫ್ 100 ಇನ್ ಮೈ ಮ್ಯಾಥ್ಸ್ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಿನೇಷನ್. 32 ಸ್ಕೋರ್ ಮಾಡಿದ್ದೀರಾ, ಫೇಲ್ ಆಗಿದ್ದೀರಾ, ಯು ವಾಂಟ್ ಸ್ಕೋರ್ ಔಟ್ ಆಫ್ ಔಟ್? ಐ ವಿಲ್ ಗಿವ್ ಯು ಕಂಪ್ಲೀಟ್ ಮ್ಯಾಪ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಜಸ್ಟ್ ನೀವು ಸರಿಯಾಗಿ ನಾನು ಏನು ಹೇಳ್ತಿದ್ದೇನೆ ಅದು ಸರಿಯಾಗಿ ಕೇಳಬೇಕು ನೀವು. ಓಕೆ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಅನಲೈಸ್ ಮಾಡಿ. ಮ್ಯಾಥ್ಸಲ್ಲಿ ನಾನು ಹೇಳ್ತೀನಿ ಏನಾಗ್ತದೆ ಅಂದರೆ, ಮೆಜಾರಿಟಿ ಮಗಪ್ ಮಾಡ್ತೀರಾ. ಮ್ಯಾಥ್ಸ್ ಯಾರು ಕೂಡ ಅರ್ಥ ಆಗೋ ಸಬ್ಜೆಕ್ಟ್ ಆಗಿರುತ್ತೆ. ಐ ನೋ ಇಟ್ ಇಸ್ ಟಫ್, ಆದರೆ ನೀವು ಮಾಡಿರೋ ಮಿಸ್ಟೇಕ್ ಏನು ಗೊತ್ತಾ? ನೀವು ಮಗಿಂಗ್ ಅಪ್ ಮಾಡಿದ್ದೀರಾ, ಅಂದರೆ ಬೈ ಹಾರ್ಟ್ ಮಾಡಿದ್ದೀರಾ. ನೀವು ಕಾನ್ಸೆಪ್ಟ್ ಅರ್ಥ ಮಾಡಲೇ ಇಲ್ಲ. ಸಮ್ಟೈಮ್ಸ್ ದ ರೀಸನ್ಸ್ ಆರ್ ನೀವು ಅಂಡರ್ಸ್ಟ್ಯಾಂಡೇ ಮಾಡಿಲ್ಲ ಕಾನ್ಸೆಪ್ಟ್ಸನ್ನು. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಟೀಚರ್ಸ್ ಸರಿಯಾಗಿ ಟೀಚ್ ಮಾಡಿರಲ್ಲ. ನೀವು ಟೀಚ್ ಮಾಡಿರ್ತಾರೆ, ನಿಮ್ಗೆ ಕೆಲವೊಮ್ಮೆ ಕ್ಲಾಸಲ್ಲಿ ಕೇಳಿರಲ್ಲ. ನೀವು ಮತ್ತೆ ಮನೆಗೆ ಬಂದು ಎಕ್ಸಾಮಾಗಿ ಓಪನ್ ಮಾಡ್ತೀರಿ, ಏನೂ ಅರ್ಥ ಆಗೋಲ್ಲ. ಮತ್ತು ನೀವು ಬೈ ಹಾರ್ಟ್ ಮಾಡಿ ಎಕ್ಸಾಮ್ಗೆ ಹೋಗ್ತೀರಾ, ಸರಿಯಾಗಿ ಬರೆಯೋದಿಲ್ಲ. ಏನು ಮಾಡಬೇಕಂದ್ರೆ ನೀವು ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ಒಂದೇ ಸೊಲ್ಯೂಷನ್, ಯೂಟ್ಯೂಬ್. ಬ್ರದರ್, ಯೂಟ್ಯೂಬಲ್ಲಿ ಎಷ್ಟೊಂದು ಒನ್ ಶಾಟ್ ವೀಡಿಯೋಸ್ ಇದೆ, ಅದನ್ನು ನೀವು ಯೂಸ್ ಮಾಡಿ ಮಾರೆ. ಓಕೆ, ಯು ಕಾಂಟ್ ಬ್ಲೇಮ್ ಟೀಚರ್ಸ್ ಅವ್ರು ಸರಿಯಾಗಿ ಕಲಿಸಲಿಲ್ಲ ಅಂತ. ಸೊ ಮ್ಯಾಥ್ಸ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಏನು ಮಾಡಬೇಕು ನಾನು ಹೇಳ್ತೀನಿ ಈಗ. ಬ್ಯಾಕ್ಲಾಗ್ಸ್. ಓಕೆ, ಫಸ್ಟ್ ಆಫ್ ಆಲ್ ಈಗ ನಾವು ಒಳ್ಳೆ ಸ್ಕೋರ್ ಮಾಡಬೇಕಿದ್ರೆ essay 1 ನೋಡಬೇಕು, essay 2 ನೋಡಬೇಕು. ಈಗ essay 1 ಹೋಗಿ ಆಯಿತು, ನೀವು ಸರಿಯಾಗಿ ಕಲಿಯಿಲ್ಲ, ಕಮ್ಮಿ ಮಾರ್ಕ್ಸ್ ಬಂದು ಏನು ಮಾಡಬೇಕಂದ್ರೆ, ಸಂಡೇ ಯಾವಾಗ ನಿಮಗೆ ಲೀವ್ ಇರುತ್ತೆ ಅವತ್ತು ನೀವು ಅದನ್ನು ಕ್ಲಿಯರ್ ಮಾಡ್ತೀರಿ. ಹೇಗೆ? ಓಪನ್ ಯೂಟ್ಯೂಬ್, ಒನ್ ಶಾಟ್ ಹಾಕಿ, ಒಂದು ಚಾಪ್ಟರ್ ಹಾಕಿ, ಸ್ಟಾರ್ಟ್ ವಿತ್ ಈಸಿ ಚಾಪ್ಟರ್ಸ್. ಯಾವ ಈಸಿ ಚಾಪ್ಟರ್ಸ್ ಉಂಟು ಅದನ್ನು ಸ್ಟಾರ್ಟ್ ಮಾಡಿ. ಟೈಮ್ ಈಗ ಉಂಟು ನಿಮ್ಮ ಹತ್ರ, ಅದಕ್ಕೆ ಯೂಸ್ ಮಾಡಿ. ಈಸಿ ಚಾಪ್ಟರ್ಸಿಂದ ಸ್ಟಾರ್ಟ್ ಮಾಡಿ, ಮತ್ತು ಒನ್ ಶಾಟ್ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಉಂಟು, ಆ ಚಾಪ್ಟರ್ದು ಒನ್ ಶಾಟ್ ನೋಡ್ತೀರಾ, ಆಗಲೇ ನಿಮ್ಮ ನೋಟ್ಸ್ ಓಪನ್ ಮಾಡಬೇಕು. ನೋಟ್ಸ್ ಓಪನ್ ಮಾಡಿ, ಯು ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಇಮ್ಮಿಡಿಯೇಟ್ಲಿ. ಅದನ್ನು ಮತ್ತೆ ಇಡಲಿಕ್ಕಿಲ್ಲ, ಯಾಕಂದರೆ ಮತ್ತೆ ಇಟ್ಟಿರೋದು ಬರಲ್ಲ ಟೈಮ್. ಸೊ ಆಗಲೇ ಓಪನ್ ಮಾಡ್ತೀರಾ, ಆಗಲೇ ನೀವು ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಕಂಪಲ್ಸರಿ. ಈಗ ನಿಮ್ಮ ಏನಾಯಿತು, ಬ್ಯಾಕ್ಲಾಗ್ಸ್ ಈಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫೈನಲ್ ಎಕ್ಸಾಮ್ ಆಗುವಾಗ ಯು ವಿಲ್ ಬಿ ವೆರಿ ಥರೋ ವಿತ್ essay 1. ದಿಸ್ ಈಸ್ ಫಾರ್ essay 1, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಇದು ಪೋರ್ಷನ್. ಈಗ ನಾವು ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕ್ಲಾಸ್ ಏನು ಮಾಡಬೇಕಂದ್ರೆ, ಟ್ರೈ ಟು ವಾಚ್ ಒನ್ ಶಾಟ್ ವೀಡಿಯೋಸ್ ಬಿಫೋರ್ ದ ಕ್ಲಾಸ್. ಫಾರ್ ಎಕ್ಸಾಂಪಲ್, ನೀವು ಕ್ಲಾಸಿಗೆ ಹೋಗುವ ಮೊದಲು ಏನು ಮಾಡಬೇಕು, ಮನೆಯಲ್ಲಿ ಆ ಚಾಪ್ಟರ್ದು ಒನ್ ಶಾಟ್ ವೀಡಿಯೋ ನೋಡಿ. ಆಗ ನೀವು ಕ್ಲಾಸಲ್ಲಿ ಹೋಗಿ ಟೀಚರ್ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್. ದಿಸ್ ಈಸ್ ಅ ಟಾಪರ್ಸ್ ಟ್ರಿಕ್. ಐ ಹ್ಯಾವ್ ಯೂಸ್ಡ್ ಇಟ್ ಲಾಟ್ ಆಫ್ ಟೈಮ್ಸ್. ತುಂಬ ಯೂಸ್ ಮಾಡಿದ್ದೀನಿ ಈ ಟ್ರಿಕ್ಕನ್ನು. ಕ್ಲಾಸಿಗೆ ಹೋಗೋ ಮೊದಲು ಒನ್ ಶಾಟ್ ವೀಡಿಯೋ ನೋಡಿ ಹೋಗೋದು. ಇಟ್ ವಿಲ್ ಬಿ ಲೈಕ್ ವೆರಿ ಲೆಸ್ ಟೈಮ್ ಅಲ್ವಾ, ಒಮ್ಮೆ ನೋಡಿ ಹೋಗೋದು. ಅದಾದಮೇಲೆ ಕ್ಲಾಸಲ್ಲಿ ಟೀಚರ್ಸ್ ಸಾಲ್ವ್ ಮಾಡುವಾಗ ನಿಮಗೆ ಬೇಗ ಅರ್ಥ ಆಗುತ್ತೆ. ಯು ವಿಲ್ ಬಿ ಒನ್ ಸ್ಟೆಪ್ ಅಹೆಡ್ ಫ್ರಮ್ ಎವ್ರಿ ಒನ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಅರ್ಲಿ, ಯು ವಿಲ್ ಬಿ ಸಾಲ್ವಿಂಗ್ ಇಟ್ ಆ್ಯಂಡ್ ಯು ವಿಲ್ ಲವ್ ದ ಸಬ್ಜೆಕ್ಟ್. ಸೊ ಇದನ್ನು ಯೂಸ್ ಮಾಡಿ essay 2ಗೆ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಐ ಹ್ಯಾವ್ ಯೂಸ್ಡ್ ಇಟ್. ಕೆಲವೊಮ್ಮೆ ಆಗಲ್ಲ, ಕೆಲವೊಮ್ಮೆ ನಮಗೆ ಟೈಮ್ಸ್ ಆಗೋಲ್ಲ, ಬಟ್ ಟ್ರೈ ಟು ಯೂಸ್ ದಿಸ್. ಒನ್ ಶಾಟ್ ನೋಡಿ, ಮತ್ತೆ ಕ್ಲಾಸ್ಗೆ ಹೋಗಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಈಸಿಲಿ, ಮೋರ್ ಪರ್ಫೆಕ್ಟ್ಲಿ, ಆ್ಯಂಡ್ ಯು ವಿಲ್ ಬಿ ಸಾಲ್ವಿಂಗ್ ಕ್ವಶನ್ಸ್ ಈಸಿಲಿ. ಆಗ ನಿಮ್ಮ essay 2 ಕೂಡ ಹಾಗೆ ಅಲ್ಲಿ ಸರಿಯಾಗ್ತಾ ಹೋಗುತ್ತೆ. ಮತ್ತು ಮನೆಗೆ ಒಂದು ವಾಪಸ್ ರಿವೈಸ್ ಮಾಡಿ ಏನು ಸಾಲ್ವ್ ಮಾಡಿದ್ದೀರಾ ಅಂತ. ಸೊ essay 1 ಆಗ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗುತ್ತೆ, essay 2 ಕೂಡ ಆಗ ನಿಮ್ಮದು ಸರಿಯಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಎನ್ ಸಿ ಆರ್ ಟಿ ಈಸ್ ವೆರಿ ಇಂಪಾರ್ಟೆಂಟ್. SSLC ಎಕ್ಸಾಮ್ ಈಸ್ ಆಲ್ ಅಬೌಟ್ NCERT ಬ್ರದರ್. ಸಾಲ್ವ್ ಮಾಡಿ, ಎಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು. ಎಸ್ಪೆಷಲಿ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಸ್ ಅಂತೂ ನೀವು ಸಾಲ್ವ್ ಮಾಡಲೇಬೇಕು. ಈಗ ಎಕ್ಸಸೈಸ್ ಜಾಸ್ತಿ ಫೋಕಸ್ ಮಾಡಿ. ಲಾಸ್ಟ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಇರುವಾಗ ಎಕ್ಸಾಂಪಲ್ಸ್ ಯಾವಾಗ ನಿಮ್ಗೆ ಟೈಮ್ ಸಿಕ್ಕಿದರೆ ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿ. ಮತ್ತು ಮೇಕ್ ಫಾರ್ಮುಲಾ ಶೀಟ್ ವೆರಿ ಇಂಪಾರ್ಟೆಂಟ್. ಒಂದು ಚಾಪ್ಟರ್ ಆಯಿತು, ಆಗ ತೆಗೀರಿ, ಫಾರ್ಮುಲಾ ಶೀಟ್ ಬರೀರಿ. ಒಂದು ಚಾಪ್ಟರ್, ಫಾರ್ ಎಕ್ಸಾಂಪಲ್ ಪ್ರೊಬ್ಯಾಬಿಲಿಟಿ ಚಾಪ್ಟರ್, ಅದರದ್ದು ಫಾರ್ಮುಲಾಸ್ ಬರೆದು ಹೋಗಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್. ಅದು ಚಾಪ್ಟರ್ ವೈಸ್ ನೀವು ಮಾಡ್ತಾ ಇರಬೇಕು. ನೆಕ್ಸ್ಟ್, ಸಾಲ್ವ್ ಪ್ರಾಬ್ಲಮ್ಸ್ ಇನ್ ಅ ಪೇಪರ್. ಎಸ್, ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಐ ಹ್ಯಾವ್ ಸೀನ್ ದಿಸ್ ಡೂಯಿಂಗ್. ಮೈಂಡ್ಲಿ ಸಾಲ್ವ್ ಮಾಡೋದು. ಕೆಲವೊಮ್ಮೆ ನಾನು ಕೂಡ ಮಾಡಿದ್ದೀನಿ, ಮೈಂಡ್ಲಿ ಸಾಲ್ವ್ ಮಾಡೋದು. ನಾನು ಓಕೆ ಐ ಅಂಡರ್ಸ್ಟುಡ್. ನೋ, ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ಟೇಕ್ ಅ ಪೇಪರ್, ಟೇಕ್ ಅ ಪೆನ್, ರೈಟ್ ಇಟ್. ದ್ಯಾಟ್ಸ್ ಇಟ್. ಮ್ಯಾಥ್ಸ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮ್ಯಾಥ್ಸಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಯೂಸ್ ಆಲ್ ದೀಸ್ ಟೆಕ್ನಿಕ್ಸ್. ದಿಸ್ ಈಸ್ ವೆರಿ ರೇರ್. ಪೀಪಲ್ ಡೋಂಟ್ ಸೇ ಆಲ್ ದೀಸ್. ಐ ಆಮ್ ಟೆಲಿಂಗ್ ಯು, ಐ ಯೂಸ್ ದಿಸ್. ನಾನು ಇದನ್ನು ಯೂಸ್ ಮಾಡಿದ್ದೇನೆ, ಇದರಿಂದ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ನೀವು ಕೂಡ ಯೂಸ್ ಮಾಡ್ಬೋದು. ಎಸ್, 32 ಕಮ್ಮಿ ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಐ ಆಮ್ ಟೆಲಿಂಗ್ ಯು, ಐ ಆಮ್ ಗಿವಿಂಗ್ 100% ಗ್ಯಾರಂಟಿ. ಯೂಸ್ ಆಲ್ ದೀಸ್ ಟೆಕ್ನಿಕ್ಸ್. ಎವ್ರಿ ಒನ್ ಈಸ್ ಸ್ಮಾರ್ಟ್. ಜಸ್ಟ್ ಯೂಸ್ ಯುವರ್ ಬ್ರೈನ್ಸ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ದ್ಯಾಟ್ಸ್ ಇಟ್. ಬಾಯ್.